Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ. ಹಾಸನ ಸೈಬರ್ ಠಾಣೆ ಕೇಸ್ ಈಗ ಎಸ್ಐಟಿಗೆ ವರ್ಗ ಮಾಡಲಾಗಿದೆ. ಹಾಸನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಏನು ದಾಖಲಾಗಿತ್ತು, ಆ ಎಫ್ಐಆರ್ ಅನ್ನ ಕೂಡ ಈಗ ಆ ಕೇಸನ್ನು ಕೂಡ ಎಸ್ಐಟಿಗೆ ವರ್ಗ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬಳಿಕ ಈ ಕೇಸನ್ನು ಈಗ ವರ್ಗಾಯಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ, ಮಾಜಿ ಕಾರು ಚಾಲಕ ಕಾರ್ತಿಕ್, ಜೊತೆಗೆ ಪುಟ್ಟರಾಜ್, ನವೀನ್ ಗೌಡ ಮತ್ತು ಚೇತನ್ ಇವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಇದು. 4 ಜನ ಆರೋಪಿಗಳಿಗೂ ಕೂಡ ಈಗ ಬಂಧನದ ಭೀತಿ ಶುರುವಾಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಇವರುಗಳೇ ಈ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರುವಂತಹ ಆರೋಪ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ಪೆನ್ ಡ್ರೈವ್ ಏನಿದೆಯಲ್ಲ, ಅದರಲ್ಲಿ ವಿಡಿಯೋಗಳಿವೆ ಅಂತ ಹೇಳಿ. ಸೊ ಆ ಒಂದು ವಿಡಿಯೋಗಳನ್ನ ಎಲ್ಲಾ ಕಡೆನೂ ಕೂಡ ಹಂಚುತ್ತಾ ಇದ್ರು ಇವರೇ ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲಿರುವಂತಹ ಆರೋಪ. ನೋಡಿ, ಕಾರ್ತಿಕ್, ಮಾಜಿ ಕಾರು ಚಾಲಕ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ಕಾಣಿಸ್ಕೊಂಡಿರುವಂಥದ್ದನ್ನ ನೋಡ್ಬೋದು. ಪುಟ್ಟರಾಜು HD ರೇವಣ್ಣ ಅವರ ಆಪ್ತ. ಸೊ ಇವ್ರಗಳ ಜೊತೆಗೆ ಶ್ರೇಯಸ್ ಪಟೇಲ್ ಇರುವಂಥ ಒಂದು ಫೋಟೋ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಶ್ರೇಯಸ್ ಪಟೇಲ್ ಅವರ ಒಂದು ಚಿತಾವಣೆ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪಗಳು ಇವು. ಸೊ ಹಾಗಾಗಿ ಈಗ ಪುಟ್ಟರಾಜು ಅವ್ರ ಜೊತೆಗಿರೋದು, ಕಾರ್ತಿಕ್ ಕೂಡ ಅವ್ರ ಜೊತೆಗಿರುವಂತಹ ಕೆಲವೊಂದಷ್ಟು ಫೋಟೋಗಳು ಕೂಡ ಆಪ್ತವಾಗಿ ಎಲ್ಲರೂ ಕೂಳ್ತು ಊಟ ಮಾಡಿರುವಂತಹ ಒಂದು ದೃಶ್ಯಗಳು, ಆ ಫೋಟೋಗಳು ಕೂಡ ಈಗ ಹಾಸನ ಭಾಗದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇವೆ. ಇನ್ನು ಈ 3 ವಿರುದ್ಧ 4 ಜನರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆಯಲ್ಲ, ಕಾರ್ತಿಕ್ ಆಗಿರಲಿ ಅಥವಾ ನವೀನ್ ಗೌಡ ಆಗಿರಲಿ, ಇವರೆಲ್ಲರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಅವರು ಕೂಡ ನಿರೀಕ್ಷಣಾ ಜಾಮೀನಿಗೆ ಅಂಥೇಳಿ ಅರ್ಜಿ ಸಲ್ಲಿಸಿದ್ರು. ಅದರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ಸೊ ಇವ್ರಿಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಈಗ ಆ ಪ್ರಕರಣ SITಗೆ ವರ್ಗ ಮಾಡಿದ್ದಾರೆ. ಈಗ SIT ಈ ಪ್ರಕರಣದಲ್ಲೂ ಕೂಡ ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಈಗ SIT ಹೇಗೆ ಮುಂದುವರಿತಾರೆ, SIT ಅಧಿಕಾರಿಗಳು ನೋಡಬೇಕು. ಈಗ ಇವರಿಗೆ ನೋಟಿಸ್ ಕೊಟ್ಟು ಕರೆಸುವಂಥದ್ದು, ವಿಚಾರಣೆಗೆ ಒಳಪಡಿಸುವಂಥದ್ದು, ಅಥವಾ ಇವರನ್ನು ಅರೆಸ್ಟ್ ಏನಾದರೂ ಮಾಡಲಾಗತ್ತಾ, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗತ್ತೆ. ಇದರ ಬೆನ್ನಲ್ಲೇ ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಕೇಸ್ನ ತನಿಖೆ ಈಗ ಚುರುಕುಗೊಂಡಿದೆ. ಕೇಸ್ ವರ್ಗಾವಣೆ ಆಗ್ತಾ ಇದ್ದಂತೆ SIT ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. 4 ಜನರಿಗೆ, 4 ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದೆ SIT, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಪ್ರಜ್ವಲ್ ರೇವಣ್ಣ, ಮಾಜಿ ಕಾರು ಚಾಲಕ ಕಾರ್ತಿಕ್, ಆತ ಕೂಡ ಒಂದು ವಿಡಿಯೋ ಮಾಡಿ ಒಪ್ಕೊಂಡಿದ್ದ, ಹೌದು ನನ್ನ ಹತ್ರ ಪೆನ್ ಡ್ರೈವ್ ಇದ್ದಿದ್ದು ನಿಜ, ವಿಡಿಯೋಗಳಿತ್ತು ನನ್ನ ಹತ್ರ ಅಂತ ಹೇಳಿ. ಇನ್ನು ಅವ್ರ ಜೊತೆಗೆ ಪುಟ್ಟರಾಜು, ನವೀನ್ ಗೌಡ, ಸೊ ಇವರನ್ನು ಕೂಡ ಈಗ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. 24 ಗಂಟೆ ಒಳಗಡೆ ವಿಚಾರಣೆಗೆ ಬರಬೇಕು ಅನ್ನುವಂಥದ್ರ ಬಗ್ಗೆ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಇನ್ನು ಇವ್ರಿಗೂ ಕೂಡ ಈಗ ಕಂಟಕ ಎದುರಾಗ್ತಾ ಇದೆ. ಯಾಕಂದರೆ ಈ ವಿಡಿಯೋ ಮಾಡುವಂಥದ್ದು ಅಥವಾ ಈ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಆರೋಪ ಎಷ್ಟು ಸ್ಟ್ರಾಂಗ್ ಆಗಿದೆಯೋ, ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಇರುವಂಥ ಒಂದು ಪ್ರಕರಣ ಅಷ್ಟೇ ಸೀರಿಯಸ್ ಆದಂಥ ಪ್ರಕರಣ. ಇದನ್ನು ಹಂಚಿಕೆ ಯಾರು ಮಾಡಿದ್ರು ಅಂಥೇಳಿ, ಇದು ಈ ಥರದ ಒಂದು ಖಾಸಗಿ ದೃಶ್ಯಗಳನ್ನು, ಈ ಒಂದು ವಿಡಿಯೋಗಳನ್ನು ಅದು ಹೇಗೆ ಇವರು ಹಂಚಿಕೆ ಮಾಡಿದ್ರು, ಎಲ್ರಿಗೂ ಕೂಡ ಕೊಟ್ಟರು, ಪೆನ್ ಡ್ರೈವ್ ಹಾಕಿ ಅಥವಾ ಬೇರೆ ಯಾವುದಾದ್ರೂ ಮೋಡ್ ಆಫ್ ಇರ್ಬೋದು, ಹೇಗೆ ಹಂಚಿಕೆ ಮಾಡಿದ್ರು, ಇದು ಕೂಡ ತಪ್ಪು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. SIT ಕೂಡ ಒಂದು ಸೂಚನೆಯನ್ನು ನೀಡಿತ್ತು. ಇನ್ನೂ ಯಾರೂ ಕೂಡ ಇದನ್ನು, ಈ ಥರದ ವಿಡಿಯೋಗಳು ಬಂದರೆ ಯಾರೂ ಕೂಡ ಅದನ್ನು ಶೇರ್ ಮಾಡೋ ಹಾಗಿಲ್ಲ, ಯಾರೂ ಕೂಡ ತಮ್ಮ ಮೊಬೈಲ್ಗಳಲ್ಲೂ ಇಟ್ಕೊಳ್ಳೋ ಹಾಗಿಲ್ಲ. ಅಂಥದ್ದೇನಾದರೂ ಗೊತ್ತಾದರೆ ಅಂಥವ್ರ ವಿರುದ್ಧನೂ ಕೂಡ ಕ್ರಮ ತಗೊಳ್ತೀವಿ ಅಂಥೇಳಿ. ಅದ್ರ ಬೆನ್ನಲ್ಲೇ ಈಗಾಗಲೇ ಇವ್ರ ಹಿಂದೆ ಒಂದು ಪ್ರಕರಣ ಏನು ದಾಖಲಾಗಿತ್ತು ಹಾಸನ ಸೈಬರ್ ಠಾಣೆಯಲ್ಲಿ. ಸೊ ಆ ಒಂದು ಕೇಸನ್ನು ಕೂಡ SITಗೆ ವರ್ಗಾವಣೆ ಮಾಡಲಾಗಿದೆ. ಸೊ ಅದರಂತೆ ಈಗ SIT ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಸೊ ಹಾಸನದ ಇವತ್ತು ಪ್ರಕರಣ ಈಗ SITಗೆ ವರ್ಗವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಪ್ರಕರಣವನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ, ಜೊತೆಗೆ ಈಗ SIT ಕೂಡ ಚುರುಕುಗೊಳಿಸಿದೆ ತನಿಖೆಯನ್ನ, ನೋಟಿಸ್ ಕೊಡುವಂಥದ್ದು ಇದೆಲ್ಲವೂ ಕೂಡ. ಸೊ ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ಮಂಜುನಾಥ್ ಈಗ? ರೆಹಮಾನ್, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂಥ ಏನು ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣ ಇದೆ. ಈ ಒಂದು ವಿಡಿಯೋಗಳನ್ನ ಯಾರು ವೈರಲ್ ಮಾಡಿದ್ರು, ಪೆನ್ಡ್ರೈವ್ ಮೂಲಕ ಮನೆ ಮನೆಗೆ ಹಂಚಲಾಗಿದೆ ಅಂತಕ್ಕಂಥ ಆರೋಪವನ್ನು JDSನ ನಾಯಕರುಗಳು ಮಾಡಿ ಏನು ನವೀನ್ ಗೌಡ ಹಾಗೆ ಕಾರ್ತಿಕ್
ಚೇತನ್ ಮತ್ತು ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಅವರ ಮೇಲೆ ಏನು ಹಾಸನದ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನು ಕೊಟ್ಟಿದ್ದರು. ಇದು ಸಂಬಂಧಪಟ್ಟಾಗೆ ಏಪ್ರಿಲ್ 23ನೇ ತಾರೀಕು ಅವರು 4 ಜನರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಆದರೆ ನಿನ್ನೆವರೆಗೂ ಕೂಡ ಈ ಒಂದು ಪ್ರಕರಣ SITಗೆ ಹಸ್ತಾಂತರ ಆಗಿರಲಿಲ್ಲ. ಈ ಬಗ್ಗೆ JDS ನಾಯಕರುಗಳು ಸಾಕಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದರೆ ವಿಡಿಯೋ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಗಂಭೀರ ಸ್ವರೂಪದ ಅಪರಾಧವೋ ಅದೇ ರೀತಿ ಆ ವಿಡಿಯೋಗಳನ್ನು ಮನೆಗೆ ಹಂಚಿರ್ತಕ್ಕಂಥದ್ದು. ಅಂದರೆ ಕೆಲವೊಂದು ವಿಡಿಯೋಗಳನ್ನು ಪ್ರಜ್ವಲ್ ರೇವಣ್ಣ ಅವರ ರೀತಿಯಲ್ಲಿ ಮಾರ್ಫಿಂಗ್ ಮಾಡಿ ಫೋಟೋಗಳನ್ನು ಸೃಷ್ಟಿ ಮಾಡಿ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಅದನ್ನು ಮನೆಗೆ ಹಂಚಲಾಗಿದೆ. ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆ ಆಗಲಿಕ್ಕೆ ಬೇಕಾದ ರೀತಿಯಲ್ಲಿ ವಿಡಿಯೋಗಳನ್ನು ಸರಬರಾಜು ಅಂದರೆ ಹಂಚಿಕೆ ಮಾಡಲಾಗಿದೆ ಅಂತಕ್ಕಂಥ ಆರೋಪದಲ್ಲಿ ಏನು ದೂರು ದಾಖಲಾಗಿತ್ತು ಆ ಪ್ರಕರಣವನ್ನು ಯಾಕೆ ಇನ್ನೂ ಕೂಡ SITಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ರು. ಜೊತೆಗೆ ಅವರ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು 2 ದಿನಗಳ ಹಿಂದೆ ಅಂದರೆ ಮೇ 8ನೇ ತಾರೀಕು ಹಾಸನದ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ವಜಾ ಆಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಆರೋಪಿಗಳ ಬಂಧನ ಯಾಕಾಗಿಲ್ಲ? ಈ ಪ್ರಕರಣವನ್ನು ಅಂದರೆ ಹಾಸನ ಸೈಬರ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ 33/2024 ಪ್ರಕರಣವನ್ನು ಯಾಕೆ ಹಸ್ತಾಂತರ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಇತ್ತು. ಈಗ ನಿನ್ನೆ ಅಧಿಕೃತವಾಗಿ ಈ ಒಂದು ಪ್ರಕರಣ ಕೂಡ SITಗೆ ಹಸ್ತಾಂತರ ಆಗಿದೆ. ಈಗ ಹಸ್ತಾಂತರದ ಬಳಿಕ 4 ಜನ ಆರೋಪಿಗಳಿಗೆ ಈಗ ನೋಟಿಸನ್ನು ಕೂಡ ಕೊಡಲಾಗಿದೆ. ಇನ್ನು 24 ಗಂಟೆ ಒಳಗಡೆ ಹಾಜರಾಗಿರ್ತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ 4 ಜನ ಆರೋಪಿಗಳಿಗೆ ಈಗ ಬಂಧನ ಭೀತಿ ಎದುರಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.